ಇನ್ನು ಬೆಂಗಳೂರಿನಲ್ಲಿ 17 ದಿನ ವಿದ್ಯುತ್ ವ್ಯತ್ಯಯಗಳಾಗ್ತವೆ. ಬೆಂಗಳೂರು 2 ವಾರ ಅಂಧಕಾರದಲ್ಲಿರಲಿದೆ. ಬೆಂಗಳೂರಿನ ಇಪಿಐಪಿ ಕೈಗಾರಿಕಾ ಪ್ರದೇಶದ ಸುತ್ತಮುತ್ತ ಇರೋದಿಲ್ಲ ಕರೆಂಟು. ಜನವರಿ 3ನೇ ತಾರೀಕಿನಿಂದ 19ರವರೆಗೆ ವಿದ್ಯುತ್ ವ್ಯತ್ಯಯ ಆಗಲಿದೆ. ಸುಮಾರು 17 ದಿನ ಕಡಿಮೆ ಕರೆಂಟು, ಹೆಚ್ಚು ಕತ್ಲು. ಬೆಸ್ಕಾಂ ಅಧಿಕೃತ ಪ್ರಕಟಣೆ ಹೊರಡಿಸಿದೆ. ಇಪಿಐಪಿ ಸ್ಟೇಷನ್ನಲ್ಲಿ 31.5 MVV ಶಕ್ತಿ ಪರಿವರ್ತಕ ಕೆಲಸ ನಡೆಯೋದ್ರಿಂದಾಗಿ ವಿದ್ಯುತ್ ವ್ಯತ್ಯಯಗಳಾಗ್ತವೆ ಅಂಥೇಳಿ ಬೆಸ್ಕಾಂ ಅಧಿಕೃತವಾಗಿ ತಿಳಿಸಿದೆ. ಹಾಗಾದರೆ ಏನು ಈ ವ್ಯತ್ಯಯ? ಬೆಂಗಳೂರಿನ ಕೆಲ ಆಯ್ದ ಪ್ರದೇಶಗಳಲ್ಲಿ ಮಾತ್ರ ಕರೆಂಟ್ ಇರೋದಿಲ್ಲ. ಅದು ಯಾಕೆ, ಯಾವ್ಯಾವ ಪ್ರದೇಶ ಅನ್ನೋದನ್ನು ಕೂಡ ಹೇಳ್ತೀವಿ. ಆದರೆ ಈ ವ್ಯತ್ಯಯ ಯಾಕೆ? ಈ ಥರ 17 ದಿನ ನಿರಂತರವಾಗಿ, ಅಂದರೆ 2 ವಾರಗಳ ಕಾಲ ವಿದ್ಯುತ್ತೇ ಇರೋದಿಲ್ಲ ಅಂದರೆ ಕಷ್ಟ ಆಗೋದಿಲ್ವಾ? ಹಾಗಾದರೆ ಇದಕ್ಕೇನು ಪರಿಹಾರ ಮತ್ತು ಯಾಕೆ ವ್ಯತ್ಯಯ ಆಗುತ್ತೆ ಅನ್ನೋದ್ರ ಬಗ್ಗೆ ಈಗಾಗಲೇ ಬೆಸ್ಕಾಂ ಕೂಡ ಪ್ರಕಟಣೆಯನ್ನು ಹೊರಡಿಸಿದೆ. ಬೆಂಗಳೂರಿನ ಇಪಿಐಪಿ ಕೈಗಾರಿಕಾ ಪ್ರದೇಶ ಮತ್ತು ಸುತ್ತಮುತ್ತಲ ಸ್ಥಳಗಳಲ್ಲಿ ಜನವರಿ 3ನೇ ತಾರೀಕಿನಿಂದ 19ನೇ ತಾರೀಕಿನವರೆಗೆ, ಅಂದರೆ ಸರಿಸುಮಾರು 17 ದಿನಗಳ ಕಾಲ ವಿದ್ಯುತ್ ವ್ಯತ್ಯಯ ಉಂಟಾಗಲಿದೆ. ಅಂದರೆ ವಿದ್ಯುತ್ ವ್ಯತ್ಯಾಸದಲ್ಲಿರುತ್ತೆ. ಈ ಬಗ್ಗೆ ಬೆಸ್ಕಾಂ ಅಧಿಕೃತ ಪ್ರಕಟಣೆಯನ್ನು ಕೂಡ ಹೊರಡಿಸಿದೆ. ಹಾಗಾದರೆ ಯಾವೆಲ್ಲ ಪ್ರದೇಶಗಳಲ್ಲಿ ವಿದ್ಯುತ್ ವ್ಯತ್ಯಯವಾಗಲಿದೆ, ಅದಕ್ಕೆ ಕಾರಣ ಏನು? ಸುಮ್ಮನೆ ಕರೆಂಟ್ ಕಟ್ ಮಾಡೋದಿಲ್ಲ, ಅದಕ್ಕೆ ಕಾರಣ ಏನು? 220/66/11 KV EPIP ಸ್ಟೇಷನ್ನಲ್ಲಿ, ಅಂದರೆ ವಿದ್ಯುತ್ ಘಟಕದಲ್ಲಿ 31.5 MVV, ಅಂದರೆ ಈ 31.5 MVV ಅಂದರೆ ವಿದ್ಯುತ್ ಶಕ್ತಿಗಳು ಪರಿವರ್ತಕ 3ರ ರಿಟ್ರೋಫಿಲ್ಲಿಂಗ್ ನಿರ್ವಹಣಾ ಕೆಲಸ ಹಿನ್ನೆಲೆ, ಅಂದರೆ ಅಲ್ಲೊಂದಷ್ಟು ಕೆಲಸಗಳಾಗಬೇಕಾಗಿದೆ. ಕರೆಂಟ್ ಘಟಕದಲ್ಲಿ ಕೆಲಸ, ಅದು ಆ ಕೆಲಸವನ್ನು ಮಾಡೋದಕ್ಕೆ ಕರೆಂಟ್ ಕಟ್ ಮಾಡಬೇಕು, ಮತ್ತೆ ಆನ್ ಮಾಡಬೇಕು, ಮತ್ತೆ ಆಫ್ ಮಾಡಬೇಕು. ಈ ತರಹದ ಪ್ರಕ್ರಿಯೆಗಳು ಆಗ್ತಾ ಹೋಗ್ತಾ ಇರ್ತವೆ. ಈ ನಿರ್ವಹಣಾ ಕೆಲಸ ಹಿನ್ನೆಲೆ ಬೆಂಗಳೂರಿನ ಹಲವು ಪ್ರದೇಶಗಳಲ್ಲಿ ಸುಮಾರು 17 ದಿನ ವಿದ್ಯುತ್ ವ್ಯತ್ಯಯಗಳು ಉಂಟಾಗಲಿದೆ. ಜನವರಿ 3ನೇ ತಾರೀಕಿನಿಂದ ಜನವರಿ 19ರವರೆಗೆ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5ರವರೆಗೆ ಕರೆಂಟು ಕಟ್ಟಾಗಲಿದೆ, ವ್ಯತ್ಯಾಸ ಉಂಟಾಗಲಿದೆ ಎಂದು ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ ಆದೇಶವನ್ನು ಹೊರಡಿಸಿದೆ. ಹಾಗಾದರೆ ವಿದ್ಯುತ್ ವ್ಯತ್ಯಯ ಆಗುವ ಸ್ಥಳಗಳು ಯಾವುದು? ಬೆಂಗಳೂರು ಅಂದರೆ 369 ವಾರ್ಡ್ಗಳಿರುವಂಥ ಅಷ್ಟು ಬೆಂಗಳೂರಲ್ಲ, ಒಂದಷ್ಟು ಕೆಲ ಆಯ್ದ ಭಾಗಗಳಲ್ಲಿ ಕರೆಂಟ್ ಕಟ್ ಆಗ್ತವೆ. ಹಾಗಾದರೆ ಆ ಭಾಗಗಳು ಯಾವುದು, ಅಂದರೆ ಆ ಏರಿಯಾಗಳು ಯಾವುದು? ಇದು ಆ ಘಟಕ, ನಾವೇನು ಹೇಳಿದ್ವೋ ಆ ಘಟಕ ಇರುವಂತಹ ಪ್ರದೇಶದ ಸುತ್ತಮುತ್ತ ಮನೆಗಳೇನಿರ್ತಾವಲ್ಲ, ಆ ಏರಿಯಾಗಳಲ್ಲಿ ಕರೆಂಟ್ ಕಟ್ ಆಗ್ತವೆ. ಹಾಗಾದರೆ ವಿದ್ಯುತ್ ವ್ಯತ್ಯಯ ಆಗುವಂತಹ ಸ್ಥಳಗಳು ಯಾವುದು? ಒಂದು L&T, RMZ ನೆಕ್ಸ್ಟು, ರಾಗಿಹಳ್ಳಿ, ಸಿದ್ದಾಪುರ ಗೇಟು, EPIP ಲೇಔಟು, TCS ಸಾಫ್ಟ್ವೇರು, ಅಂದರೆ ಆ ಪ್ರದೇಶಗಳಲ್ಲಿ, SJR ಟೆಕ್ ಪಾರ್ಕು, MS VSNL ಫೀಡರ್, ರಿಲಯನ್ಸ್ ಬಿಗ್ ಬಜಾರ್, ಅಂದರೆ ಆ ಬಿಗ್ ಬಜಾರ್ ಪ್ರದೇಶಗಳಲ್ಲಿ, ಓರಿಯೆಂಟಲ್ ಹೋಟೆಲ್ಲು, ಏರ್ಟೆಲ್ಲು, ಬುಷ್ರಾ ಟೆಕ್ ಪಾರ್ಕು, ಗೋಪಾಲನ್ ಎಂಟರ್ಪ್ರೈಸಸ್, ಸದಾ ಟೆಕ್ ಪಾರ್ಕು, ಇನ್ನು ಕ್ವಾಲ್ಕಾಮ್ 2 ಅಂದರೆ ಆ 2 ಭಾಗ, GEBE ಕಂಪನಿ, ಬಾಗಮನೆ ನಿಯಾನ್ ಬ್ಲಾಕು, EPIP ಇಂಡಸ್ಟ್ರಿಯಲ್ ಏರಿಯಾದ ಸುತ್ತಮುತ್ತ ಇರತಕ್ಕಂತಹ ವಿದ್ಯುತ್ ಪ್ರದೇಶಗಳಲ್ಲಿ ವಿದ್ಯುತ್ ವ್ಯತ್ಯಯ ಉಂಟಾಗಲಿದೆ ಎಂದು ಬೆಸ್ಕಾಂ ಪ್ರಕಟಣೆಯಲ್ಲಿ ತಿಳಿಸಿದೆ. ಇನ್ನು ಸುಮಾರು 17 ದಿನ ವಿದ್ಯುತ್ ವ್ಯತ್ಯಯ ಹಿನ್ನೆಲೆ ವಿದ್ಯುತ್ ಬಾಧಿತ ಪ್ರದೇಶಗಳಲ್ಲಿ ನಿವಾಸಿಗಳು, ಕಚೇರಿಗಳು ಮತ್ತು ವಾಣಿಜ್ಯ ಸಂಸ್ಥೆಗಳು, ಅಂದರೆ ಕಮರ್ಷಿಯಲ್ ಅಂಗಡಿಗಳೆಲ್ಲ ಇರ್ತಾವಲ್ಲ, ವಾಣಿಜ್ಯ ಸಂಸ್ಥೆಗಳು, ಜೊತೆಗೆ ವರ್ಕ್ ಫ್ರಮ್ ಹೋಮ್ ಮಾಡುವವರು, ಸಣ್ಣ ವ್ಯವಹಾರ ಸೇರಿದಂತೆ ವಿದ್ಯುತ್ ಉಪಕರಣಗಳನ್ನು ಅವಲಂಬಿಸಿರುವ ಜನರು ಮುಂಜಾಗ್ರತವಾಗಿ ಅಗತ್ಯ ವ್ಯವಸ್ಥೆಗಳನ್ನು ಮಾಡಿಕೊಳ್ಳುವಂತೆ ಅಥವಾ ತಮ್ಮ ದಿನವನ್ನು ಅದಕ್ಕನುಗುಣವಾಗಿ ಯೋಜಿಸುವಂತೆ ಬೆಸ್ಕಾಂ ಕೋರಿದೆ. ನೋಡಿ, ಇವತ್ತು ಬೆಂಗಳೂರಿನಲ್ಲಿ ಇವತ್ತು ಕೂಡ ವಿದ್ಯುತ್ ವ್ಯತ್ಯಯ ಆಗಿತ್ತು. ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ ಅಗತ್ಯ ನಿರ್ವಹಣೆ ಮತ್ತು ನವೀಕರಣ ಕಾರ್ಯಗಳನ್ನು ನಿರ್ವಹಿಸುತ್ತಿರುವುದರಿಂದ ಕಾರ್ಯಗಳನ್ನು ಇಂದು, ಅಂದರೆ ಜನವರಿ 2ನೇ ತಾರೀಕು ಬೆಂಗಳೂರಿನ ಕೆಲ ಪ್ರದೇಶಗಳಲ್ಲಿ ವಿದ್ಯುತ್ ಕಡಿತವಾಗಲಿದೆ ಎಂದು ಬೆಸ್ಕಾಂ ತಿಳಿಸಿತ್ತು. ಹಾಗೇನೆ ಇವತ್ತು ಕೂಡ ಒಂದಷ್ಟು ಏರಿಯಾಗಳಲ್ಲಿ ಕರೆಂಟ್ ಕಟ್ ಆಗಿತ್ತು. ಅದರಲ್ಲಿ ಪ್ರಮುಖವಾಗಿ ಕೋಡಿಹಳ್ಳಿ, ಮಂಜುನಾಥ ನಗರ, ಕಲ್ಕೆರೆ, ಇರಳಗೆರೆ, ಶಾಂತನಹಳ್ಳಿ, ಕೋಟ್ನಾಯಕನಹಳ್ಳಿ, ವಾಟರ್ಸಪ್ಪೆ, ರಾಮನೆಹಳ್ಳಿ, ಆಚಾರ್ಪಾಳ್ಯ, ಬಂಡಿಹಳ್ಳಿ, ಗಾಂಧಿನಗರ, ಆದಿನಾಯಕನಹಳ್ಳಿ ಪೂರಕಗಳಿಗೆ ವಿದ್ಯುತ್ ಸರಬರಾಜಿನಲ್ಲಿ ವ್ಯತ್ಯಯ ಇವತ್ತಾಗಿತ್ತು.
ಇನ್ನು ಕೊನೆಯದಾಗಿ ತುರ್ತು ನಿರ್ವಹಣಾ ಕಾರ್ಯ ಏನಿದ್ರಲ್ಲಿ ಈಗೇನು ಕೆಲಸ ನಡೀತಾ ಇದೆ, ಯಾಕೆ ವ್ಯತ್ಯಯ ಆಗುತ್ತೆ? ತುರ್ತು ನಿರ್ವಹಣಾ ಕಾರ್ಯ ಪೂರ್ಣಗೊಳ್ಳುವವರೆಗೆ ಅಂದರೆ ಬೆಳಿಗ್ಗೆ 10ರಿಂದ ಸಂಜೆ 5ರವರೆಗೆ ವಿದ್ಯುತ್ ಕಡಿತವಾಗಲಿದೆ. ಒಂದೇ ವೇಳೆ ಕೆಲಸವು ನಿಗದಿತ ಸಮಯಕ್ಕಿಂತ ಮುಂಚಿತವಾಗಿ ಮುಗಿದರೆ ವಿದ್ಯುತ್ ಸರಬರಾಜು ಮೊದಲೇ ಪುನಃಸ್ಥಾಪನೆಯಾಗಲಿದೆ ಎಂದು ಬೆಸ್ಕಾಂ ತಿಳಿಸಿದೆ. ಒಟ್ಟಾರೆ ಸ್ವಲ್ಪ ವ್ಯತ್ಯಯ ಆಗುತ್ತೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡಿರಿ ಅಂತೇಳಿ ಈಗಾಗಲೇ ಬೆಸ್ಕಾಂ ಪ್ರಕಟಣೆಯಲ್ಲಿ ತಿಳಿಸಿರುವಂತಹದ್ದು. ನಾವು ಹೇಳಿದಂತೆ ಆಯಾಯ ಟೈಮಿಗೆ ಕರೆಂಟ್ ಕಟ್ ಆಗಲಿದೆ, ಸ್ವಲ್ಪ ನೋಡಿಕೊಂಡು ನಿಮ್ಮ ಯೋಜನೆಗಳನ್ನು ರೂಪಿಸಿ ಅಂತ ಹೇಳಿ ಬೆಸ್ಕಾಂ ಅಧಿಕೃತವಾಗಿ ಕೇಳಿಕೊಂಡಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.